ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಖಿಲಾ ಕ್ರಿಯೇಟಿವ್ ಬ್ಲಾಗ್. ಎಲ್ಲ ಹೇಗಿದ್ದೀರಪ್ಪ? ಆರಾಮಿದ್ದೀರಲ್ಲ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಲಾಸ್ಟ್ ವಿಡಿಯೋ ನೋಡಿ ಅದೆಲ್ಲ ಏನೇನೆಲ್ಲ ಅಂದ್ಕೊಂಡು ಗೊತ್ತಿಲ್ಲ ನನಗಂತೂ. ಬನ್ನಿ, ಇವತ್ತು ನಾನು ನಿಮಗೆ ಲಾಸ್ಟ್ ವಿಡಿಯೋದೆಲ್ಲ ಹೇಳ್ದಂಗೆ ನಾನು ಇವತ್ತು ಅಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ಅಲ್ಲಿ ಅಮ್ಮ ಮನೆಯಲ್ಲಿ ಪೂಜೆ, ಮಹಾಲಯ ಅಮಾವಾಸ್ಯೆ ಪೂಜೆ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ನನ್ನ ಮಗ ಇವತ್ತು ಬೆಳಗ್ಗೆನೇ ಬಂದಿದ್ದ, 7:30ಗೆಲ್ಲ ಬಂದ, ಹಾಸ್ಟೆಲಿಂದ ಬಂದಿದ್ದ. ಅವನ ಕೈಲಿ ನಾನು ಚಿಕ್ಕ ಮಗ ಬಂದಿದ್ದ. ಅವನು ಸ್ನಾನ ಮಾಡಿಸಿ ಫ್ರೆಶ್ ಆಗಿ ಪೂಜೆ ಮಾಡೋ, ತಾತ ಅಜ್ಜಿಗೆ ನಮಸ್ಕಾರ ಮಾಡೋ ಅಂತೇಳಿ ಅವನ ಕೈಯಲ್ಲೇ ಪೂಜೆ ಮಾಡಿಸಿದೆ ಮನೆಯಲ್ಲಿ. ಪೂಜೆ ಎಲ್ಲ ಆದಮೇಲೆ ಸಾಯಂಕಾಲ ನಾವು ಒಂದು 3:30-4 ಗಂಟೆ ಟೈಮಲ್ಲಿ ನಾವು ಹೊರಟ್ವಿ ಮನೆಗೆ. ನಾವು ಅಲ್ಲಿಗೆ ಹೋಗುವಷ್ಟರಲ್ಲಿ, ಯಲಹಂಕಕ್ಕೆ ಹೋಗುವಷ್ಟರಲ್ಲಿ ನಾವು 7:30 ಆಗೋಗಿತ್ತು. 7:30 ಸಮಥಿಂಗ್ ಆಗಿತ್ತು. 7:30ಗೆ ಹೋದ್ವಿ. ಅಷ್ಟೊತ್ತಿಗೆ ಪೂಜೆ ಎಲ್ಲ ರೆಡಿ ಆಗಿತ್ತು. ನೋಡ್ಬೋದು, ನನ್ನ ತಂಗಿ ಫ್ಯಾಮಿಲಿ ಎಲ್ಲ, ಮಕ್ಕಳು ಎಲ್ಲ ಬಂದಿದ್ದು, ಅವ್ರ ಅತ್ತೆ ಎಲ್ಲ ಬಂದಿದ್ದು. ನಾನು ಹೋಗೋಷ್ಟರಲ್ಲಿ ಲೇಟ್ ಆಯಿತು. ಅಮ್ಮ ಎಲ್ಲ ರೆಡಿ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ನೋಡ್ತಾ ಇರ್ಬೋದು. ಪೂಜೆ ಅವಾಗೆ ಆಲ್ರೆಡಿ ನಡೀತಾ ಇತ್ತು. ಕುತ್ಕೊಂಡಿದ್ದಪ್ಪ ಪೂಜೆಗೆ. ನಮ್ಮನೇಲಿ ಇಲ್ಲಿ ಯಾವ ರೀತಿ ಮಾಡ್ತಾ ಅನ್ನೋ ಈ ಸಲ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡ್ಬೋದು, ನಮ್ಮ ಮನೇಲಿ ಇದು ಗ್ರ್ಯಾಂಡ್ ಅಂತ ಹೇಳಿದ್ದೆ ಲಾಸ್ಟ್ ಟೈಮೇ ನಿಮಗೆ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ನಮ್ಮ ಮನೇಲಿ ಇದು ಯುಗಾದಿ ಹಬ್ಬದ ಥರ ಮಾಡ್ತಾರೆ ಅಂತ ಹೇಳಿದ್ದೆ ನಾನು ನಿಮಗೆ. ನಾವು ಮಕ್ಕಳಿದ್ದ ಟೈಮಲ್ಲಿ ಮಕ್ಕಳಿಗೆಲ್ಲ ಬಟ್ಟೆಗಳೆಲ್ಲ, ಹೊಸ ಬಟ್ಟೆ ಎಲ್ಲ ತಂದು ಮನೆಯೆಲ್ಲ ಪೈಂಟಿಂಗಿಂದ ಹಿಡಿದು ಮಕ್ಕಳಿಗೆ ಬಟ್ಟೆ ತೊಗೊಂಬಂದು ಎಲ್ಲದನ್ನೂ ಕಡ್ದು, ನೆಂಟರು ಇಷ್ಟನ್ನೆಲ್ಲದ್ದು ಕಡ್ದು ಪೂಜೆ ಮಾಡ್ತಾಯಿದ್ವಿ. ತುಂಬ ಜನ ಬರ್ತಿದ್ದು. ಇವಾಗ ಸ್ವಲ್ಪ ಜನ ಕಮ್ಮಿ ಆದರೂ, ಎಲ್ಲ ಹಳಬ್ರು ಯಾರು ಇಲ್ಲ, ಹೊಸಬ್ರು ಬರೋ ಟೈಮ್ ಇಲ್ಲ, ಯಾರು ಬರ್ತಾಯಿಲ್ಲ ಇವಾಗ. ತುಂಬ ಜನ ಬರ್ತಿದ್ರು ಈ ಪೂಜೆಗೆ. ನಮ್ಮ ಮನೆಗೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾಯಿದ್ರು. ಇವಾಗ ಕಮ್ಮಿ ಆಗೋಗಿದೆ. ಇವಾಗ ನಾವೇ ಫ್ಯಾಮಿಲಿಯವರೇ ಆಗೋಗಿದ್ದೀವಿ. ನೋಡ್ತಾ ಇರ್ಬೋದು, ಇವಾಗೂ ಕೂಡ ಅಷ್ಟೇ ಗ್ರ್ಯಾಂಡಾಗಿ ಮಾಡ್ತಾರಪ್ಪ. ಅವತ್ತು ಅಷ್ಟೇ ಗ್ರ್ಯಾಂಡ್ ಮಾಡ್ತಾರೆ, ಇವತ್ತು ಅಷ್ಟೇ ಗ್ರ್ಯಾಂಡಾಗಿ ಮಾಡ್ಕೊಂಡು ಹೋಗ್ತಾರೆ. ಪೂಜೆ ಪುನಸ್ಕಾರ ಎಲ್ಲ ಅವರೇ ಮಾಡೋದು. ಎಲ್ಲ ಪ್ರತಿಯೊಂದು ಅಲಂಕಾರದಿಂದ ಹಿಡಿದು ಅಪ್ಪನೇ ಎಲ್ಲ ಪ್ರತಿಯೊಂದು ಮಾಡೋದು. ಅಡುಗೆ ಅಮ್ಮ ಮಾಡ್ತಾರೆ ಇವತ್ತಿನ ದಿನ. ಯಾಕೆ ಹೇಳ್ತಾನೆ ಅಂದರೆ ನೆಕ್ಸ್ಟ್ ಹೇಳ್ತೀನಿ. ನೋಡ್ಬೋದು, ಅವತ್ತಿನ ದಿನ ಅಪ್ಪ ಬೆಳಗ್ಗೆಯಿಂದ ರಾತ್ರಿವರೆಗೂ, ಅಂದರೆ ಪೂಜೆ ಆಗೋವರೆಗೂ ಏನು ತಿನ್ನಲ್ಲ. ಪೂಜೆ ಆದಮೇಲೆ ಅವ್ರು ತಿನ್ನೋದು. ಅಲ್ಲಿವರೆಗೂ ನೀರು ಕುಡ್ಕೊಂಡು, ಇಲ್ಲಾಂದೇನಾದ್ರು ಹಣ್ಣೇನಾದ್ರು ತಿಂತಾರೆ. ಇವಾಗ ತಡೆಯೋಕ್ಕಾಗಲ್ಲ ಅಂತ. ಮೊದಲು ಅದು ತಿಂತಿರಲಿಲ್ಲ. ಹಣ್ಣುಗಳೇನೋ ತಿನ್ಕೊಂಡು ಇರ್ತಾರೆ ರಾತ್ರಿವರೆಗೂ. ನೈಟು ಒಂದು 9 ಗಂಟೆ ಆಗೋಗುತ್ತೆ ಪೂಜೆ ಗೀಜೆ ಎಲ್ಲ ಆಗೋಷ್ಟರಲ್ಲಿ. ಅಲ್ಲಿವರೆಗೂ ಉಪವಾಸನ ಇದ್ದು ಪೂಜೆನ ಮಾಡೋದಾಗಿರುತ್ತಪ್ಪ. ಅಮ್ಮನೂ ಕೂಡ ಇರ್ತಿದ್ದು. ಇವಾಗ ಅಮ್ಮನ ಕೈಯಲ್ಲಿ ಇರೋಕ್ಕಾಗೋದಿಲ್ಲ. ಅದಕ್ಕೆ ನೆಕ್ಸ್ಟು ಯಾರು ಮಾಡ್ತಾರೋ ಗೊತ್ತಿಲ್ಲ. ನೋಡ್ಬೋದು, ಮಗಳು ಬಂದಿದ್ದಾಳೆ, ತಂಗಿ ಮಗಳ ಕೈಯಲ್ಲಿ ಪೂಜೆ ಮಾಡಿಸ್ತಾ ಇದ್ದೀನಿ. ನನಗಂತೂ ಅವಳಿದ್ದಾಗ ಮನೆಯೆಲ್ಲ ಓಡಾಡ್ತಾಳೆ. ಒಂದು ನಿಮಿಷ ಇರೋದಿಲ್ಲ, ಒಂದು ಕಡೆ ಕೂತ್ಕೊಳ್ಳೋದಿಲ್ಲ. ಎಲ್ಲ ಕಡೆ ಓಡಾಡ್ತಾ ಇರ್ತಾಳೆ. ಅವಳೇ ತಿಂತಾ ಇರ್ತಾಳೆ. ಆರಾಮ. ಏನು ತಿನ್ನಿಸ್ಬೇಕು ಅನ್ನೋ ಕಾಟ ಇಲ್ಲ, ಅವಳಿಗೆ ಇದು ಮಾಡಬೇಕು ಅನ್ನೋ ಕಾಟ ಇಲ್ಲ, ತೀಟೆ ಏನಿಲ್ಲ. ಅವಳ ಪಾಡುಗಳು ಬಿಟ್ಬಿಟ್ರೆ ಆರಾಮಾಗಿ ಓಡಾಡ್ಕೊಂಡು ಮನೆಯೆಲ್ಲ ಓಡಾಡ್ಕೊಂಡಿರ್ತಾಳೆ. ಅದು ಏನು ಒಂಚೂರು ಒಂದು ದಿನ ಹತ್ತಿದ್ದು ನೋಡಿಲ್ಲ ಅವಳನ್ನ ನಾನು ಇಲ್ಲಿವರೆಗೂ ಒಂದು ದಿನ ಹಿಂಗೆ ಹತ್ತಿದ್ದು ನೋಡಿಲ್ಲ ನಾನು. ಅವಳು ಅಷ್ಟು ಚೆನ್ನಾಗಿದ್ದಾಳೆ. ಇವಳು ಓಡಾಡ್ಕೊಂಡಿದ್ದಾಳೆ. ಅವರು ಅಷ್ಟೇ, ಅವ್ರ ಅಪ್ಪ ಅಮ್ಮನೂ ಅಷ್ಟೇ ಚೆನ್ನಾಗಿ ಸಾಕಿದ್ದಾಳೆ ಅವಳನ್ನ. ಮಗಳಲ್ವಾ? ನೋಡ್ಬೋದು, ಎಲ್ಲರದು ಪೂಜೆ ಆಯಿತು. ನಾನು ಹೇಳ್ದಂಗೆ ಎಲ್ಲ ಅಪ್ಪನೇ ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡ್ತಿದ್ದಾರೆ. ಮಹಾಮಂಗಳಾರತಿ. ನನ್ನ ತಮ್ಮ ಕೂಡ ಆನ್ಲೈನಲ್ಲಿ ಕೂತ್ಕೊಂಡು, ವಿಡಿಯೋ ಕಾಲಲ್ಲಿ ಕೂತ್ಕೊಂಡು ಅವನು ಕೂಡ ಪೂಜೆನ ನೋಡ್ತಾ ಇದ್ದ. ಅಲ್ಲಿ ಫಾರಿನಿಂದ ಕೂತ್ಕೊಂಡು ಅವನು ಕೂಡ ನೋಡ್ತಾ ಇದ್ದ ಪೂಜೆನ. ಮೇಯ್ನ್ ಅವರೇ ಆಗಿರೋದ್ರಿಂದ ನೋಡ್ಬೋದು, ಮಹಾಮಂಗಳಾರತಿ ಆಗ್ತಾಯಿದೆ. ಇದೆಲ್ಲ ಆದಮೇಲೆ ಪೂಜೆಗೆ ಏನೆಲ್ಲ ಸ್ವೀಟು ಅದು ಇದೆಲ್ಲ ಇಟ್ಟಿರ್ತೀವಲ್ಲ, ಅದೆಲ್ಲ ಹಾಗೇ ಇರುತ್ತೆ. ಇದೆಲ್ಲ ಏನು ಪೂಜೆ ಮಾಡ್ತೀವಲ್ಲ, ಈ ಪೂಜೆ ಪ್ರತಿಯೊಂದೂ ಕೂಡ ನೈಟ್ ನಮ್ಮನೇಲಿ ಅವಾಗಿಂದೇ ತೆಗೆದುಬಿಡ್ತಾರೆ. ನಾವು ಹಾಗೆ ಪ್ರಸಾದ ತೊಗೊತೀವಿ ಎಡೆಗಿಟ್ಟಿರೋದನ್ನ. ಆದರೆ ಇಲ್ಲಿ ಅಪ್ಪ ನೈಟ್ ಪೂರ್ತಿ ಅವ್ರು ಬಂದು ಅಲ್ಲಿ ಕುತ್ಕೊಂಡು ಊಟ ಮಾಡಿ ಹೋಗ್ತಾರೆ. ಮನೆಗೆ ಬಂದು ಮನೇಲಿ ನೈಟ್ ಪೂರ್ತಿ ಇದ್ದು ಹೋಗ್ತಾರೆ. ಅದಕ್ಕೇನು ಮಾಡಬಾರ್ದು, ಏನು ತಿನ್ನಬಾರ್ದು ಅಂತ ಅಂದ್ಬಿಟ್ಟು ಒಂದು ಚೂರು ಕೂಡ ಮುಟ್ಟೋದಿಲ್ಲ. ಮಾರನೇ ದಿನ ಬೆಳಗ್ಗೆ ಒಂದು 5 ಗಂಟೆಗೆ ಎದ್ಬಿಟ್ಟು 5 ಗಂಟೆಗೆ ಅವೆಲ್ಲ ಪ್ರಸಾದ ಎಲ್ಲ ತೆಗೆದು, ಆ ಪ್ರಸಾದನ ಒಂದು ಸ್ವಲ್ಪ ಮನೆ ಮಕ್ಕಳು ಮಾತ್ರ ತಿಂತಾರೆ. ಆ ಪ್ರಸಾದ ನೀನು ಯಾರಿಗೂ ಕೊಡೋದಿಲ್ಲ. ಏನು ಎಡೆಗಿಟ್ಟಿರ್ತಾರಲ್ಲ ಅದನ್ನು ಒಂದು ಎಡೆನ ಮೇಲೆ ಎತ್ಕೊಂಡೋಗಿ ಇಟ್ಬಿಟ್ಟು ಇರ್ತಾರೆ. ಇನ್ನೊಂದು 2 ಎಡೆನ ಮನೆಯಲ್ಲಿ ಇರೋದು ಎಲ್ಲರೂ ತಿನ್ನಬೇಕು, ಮನೆಯದು ಮಾತ್ರ ತಿನ್ನಬೇಕು. ಹೆಣ್ಮಕ್ಳು ಕೂಡ ಕೊಡಲ್ಲ ಅವರು. ಬರೀ ಅವ್ರ ಮನೆಯಲ್ಲಿ ಇರೋದು ಮಾತ್ರ, ಸೊಸೆದಿದು ಮತ್ತು ಮಕ್ಕಳು ಮಾತ್ರ ತಿನ್ನಬೇಕು ಅಂತ ಅಂದ್ಬಿಟ್ಟು ಅದನ್ನ ಅವ್ರ ಮಾತ್ರ ತಿಂತಾರೆ. ಅದಾದಮೇಲೆ ಮಾರನೇ ದಿನ ನೋಡ್ಬೋದು, ಎಲ್ಲ ಪೂಜೆ ಎಲ್ಲ ಎದ್ದಾದ್ಮೇಲೆ ನಾನು ವೀಡಿಯೋ ಬೆಳಗ್ಗೆ ಎದ್ದಿದ್ದೆ ಲೇಟು. ನಾನು ರಾತ್ರಿ ಮಲಗೋದು ಲೇಟ್ ಆಯಿತು, ಬೆಳಗ್ಗೆ ಎದ್ದಿದ್ದು ಲೇಟು. ಅದಕ್ಕೆ ಅವರೆಲ್ಲ ಎತ್ತದು ಕ್ಲೀನ್ ಮಾಡೋದು ನಾನೆಲ್ಲ ವೀಡಿಯೋ ಮಾಡಿಲ್ಲ. ನೆಕ್ಸ್ಟ್ ಡೇ ಬಿರಿಯಾನಿ ಮಾಡ್ತಾವ್ರೆ. ಬಿರಿಯಾನಿ ಆಲ್ರೆಡಿ ರೆಡಿ ಆಗಿದೆ. ಭಟ್ರು ಏನಕ್ಕೆ ಫಸ್ಟ್ ಹೇಳೋದನ್ನೆಲ್ಲ ಅಮ್ಮ ಮಾಡಿದ್ದು ಅಂತ. ನಮ್ಮನೇಲಿ ಜಾಸ್ತಿ ಅಡುಗೆ ಮಾಡೋದು ಅಪ್ಪ ಮಾಡೋದು. ನಮಗೆ ತಿನ್ನೋಕ್ಕೆ ಖುಷಿ ಆಗ್ತದೆ. ನಮ್ಮ ಅಪ್ಪನ ಕೈಯಲ್ಲೇ ಅಡುಗೆ ಮಾಡ್ಸ್ಕೊಂಡು ತಿಂತಿದ್ರು ಮೊದಲಿಂದನೂ ಅಷ್ಟೇ. ಅಪರೂಪಕ್ಕೆ ಯಾವಾಗ ನಮ್ಮ ಅಪ್ಪನ ಕೈಯಲ್ಲಿ ಏನಾದ್ರು ಮಾಡಿಸ್ಕೊಂಡು ತಿನ್ನಬೇಕು ಅಂದರೆ ಮಕ್ಕಳೆಲ್ಲ ಹೊಟ್ಟೆ ತುಂಬ ತಿಂತಿದ್ವಿ, ನಾವೆಲ್ಲ ತಿಂತಿದ್ವಿ. ಅಮ್ಮನೇ ಚೆನ್ನಾಗೇ ಮಾಡ್ತಾರೆ, ಚೆನ್ನಾಗಿ ಮಾಡಲ್ಲ ಅಂತಲ್ಲ.
ಮತ್ತು ಇನ್ನೊಂದು ಅಂದರೆ ಮೆಮೊರಿ ಅಂದರೆ ನಮ್ಮ ಅಪ್ಪನ ಜೊತೆ ಅಪ್ಪ ಅಡುಗೆ ಮಾಡಿ ಊಟಕ್ಕೆ ಕೂತಾಗ ಎಲ್ಲ ಒಟ್ಟಿಗೆ ಕೂತಾಗ ಊಟಕ್ಕೆ ಅಪ್ಪನ ಜೊತೆ ತಟ್ಟೆಯಲ್ಲೇ ನಾವು ಊಟ ಮಾಡ್ತಿದ್ದು. ಅಪ್ಪನ ಒಂದೇ ತಟ್ಟೆಯಲ್ಲೇ, ಅವ್ರ ತಟ್ಟೆಯಲ್ಲೇ ನಾವು ಕೂತ್ಕೊಂಡ್ಬಿಡ್ತಿದ್ದೆ ಊಟಕ್ಕೆ. ನಾನು ನಮ್ಮ ಅಪ್ಪ ಇಲ್ಲ ನಾನು ನನ್ನ ತಂಗಿ ಮೂವತ್ತು ಕೂತ್ಕೊಂಡು ಊಟ ಮಾಡೋದಾಗಲಿ ಒಂದೇ ತಟ್ಟೆಯಲ್ಲಿ ಶೇರಿಂಗ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ದೆ. ಕೈಯಿಂದ ಕಟ್ಕೊಂಡು ಮೇಡಮ್ಮು ಮಾತಾಡೋದು. ಹಲೋ ಹಲೋ, ಯಾರು ಮಾತಾಡ್ತಾ ಇರೋದು? ಯಾರದು? ಬಾಬು ಜಿಗ್ನಿ ಅಂತೆ. ಅಯ್ಯೋ ಭಗವಂತ, ನಿಮ್ಮ ದೊಡ್ಡಪ್ಪಗೆ ಫೋನ್ ಮಾಡಿದ್ಯಲ್ಲೇ? ಸುಮ್ಮನೆ ಇದೆ. ಏನೋ ಇದು, ಏನೋ ಗೊತ್ತಿಲ್ಲ. ಸುಮ್ಮನೆ ಇರೋ ನೀನು, ಚೀಟ ಸುಬ್ಬಿ. ಸುಮ್ಮನೆ ಇದೆ ಕಳ್ಳಿ. ಇಲ್ಲಿ ನೋಡಿ, ನೋಡಿ. ಅದು ಬಂದೆ. ಅಯ್ಯೋ ಹೋಯ್ತು. ಬಂದೆ. ಅಜ್ಜಿ ಬಂತು, ಅಜ್ಜಿ ಬರ್ತದೆ ಇವಾಗ. ಬಂದೆ ಅಣ್ಣ. ಬಾ, ತನಕೈತದೆ ಬಾ. ಅಲ್ಲಿ ಬೇಡ ಬಾ, ನಾವು ಅಲ್ಲಿ ಹೋಗೋಣ, ಒಳಗೆ ಹೋಗೋಣ ಬಾ. ಅಯ್ಯೋ ಅಲ್ಲಿ ಹೋಗುತ್ತೆ. ಬಾ, ನಾವು ಒಳಗಡೆ ಹೋಗೋಣ ಬಾ. ತಾತ ಕಾಯ್ತದೆ ಬಾ. ಅಲ್ಲಿ ತಾತ ನೋಡಿ, ತಾತ ಕಾಯ್ತದೆ ನೋಡಿ. ಇವಾಗ ಇದಕ್ಕೇನು ಹಾಕ್ಬೇಕು? ಬೇಯಿಸಿದೆ ಇದನ್ನ, ಉಪ್ಪು ಖಾರ ಹಾಕಿದ್ದ ಅದಕ್ಕೆ, ಹುಣಸೆ ಹಣ್ಣು. ನೋಡ್ತೀನಿ. ಅದಕ್ಕೆ ಏನು ಹಾಕಿ ಬೇಯಿಸಿದ್ದೆ ಮಟನ್ಗೆ? ಅಷ್ಟೇನಾ? ಆಮೇಲೆ ಸಾಂಬಾರು ಪುಡಿ, ಇದು ಧನಿಯಾ ಪುಡಿ, ಖಾರ ಪುಡಿ ಹುರ್ಕೊಂಡಿದ್ದೀನಿ. ಕದಗ ಅಲ್ಲ, ಕಲ್ಲು. ಮನೇಲಿ ಮಾಡಿರೋ ಅಂಥದಕ್ಕೆ ಮತ್ತೆ ಇನ್ನೊಂದ್ಸಲಿ ಹುರಿದಿರೋದು. ಹುರಿದೇ ಮಾಡಿದ ತಿರುಗಿ ಮತ್ತೆ ಹುರಿದಿರೋದು. ಆಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾರೆ. ಈರುಳ್ಳಿನೂ ಕರ್ಬೇವಿನ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಫ್ರೈ ಮಾಡ್ತಾರೆ. ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಯಾರದು? ಒಂದೇ ಡಬ್ಬನೇ, ಬೇರೆ ಡಬ್ಬ ಹಾಕ್ಬೇಡ. ಇವತ್ತು ಈ ಡಬ್ಬ ಇದೆ, ಇನ್ನೊಂದು ವಾರ ಬಿಟ್ಟು ಹೋಗ್ಬಿಡು, ಇನ್ನೊಂದು ಡಬ್ಬ ಇದೆ. ಖಾಲಿಯಾದಾಗ ಮಾಡಿದಾಗೆಲ್ಲ ಹೊಸ ಡಬ್ಬ. ಈಗ ಅದೆಲ್ಲೋ ಇರ್ತಿದೆ. ಇಷ್ಟೇನಾ ಇದಕ್ಕೆ ಹಾಕೋದು? ಪೇಪರ್ ಪೌಡ್ರ್ ಏನು ಹಾಕಲ್ಲ? ಪೇಪರ್ ಹಾಕಲ್ಲ, ಗರಂ ಮಸಾಲ ಇದು ಹಾಕ್ಬಿಟ್ಟು ಮಾಡೋದಷ್ಟೇ. ಇದ್ರೆ ಹಾಕೋದು. ಯಾರು ಆ ಬಾಗಿಲು ಡಬ್ಬ ಹಾಕೊಂಡು ಮಾಡೋದು ನೋಡಮ್ಮ. ನನಗೆ ಗೊತ್ತಿಲ್ಲಮ್ಮ, ಮಾಡಿಬಿಡಿ. ಈಗ ಈ ಕಲರ್ ಬಂತು. ಈ ಕಲರ್ ಬರಬೇಕಂದ್ರೆ ಕೈ ಕೂಡ ಬಿಸಿ ಬಿಸಿ
ಎಲ್ಲ ಕಸ ಇಟ್ಟು ನೆನೆಸು ಇಟ್ಟು ನೆನಿಲಿ. ಹಾಂ, ಇದು ಕರೆಕ್ಟಾಗೈತೆ ಉಪ್ಪು ಖಾರ ಎಲ್ಲ. ಬಟ್ರೆ ಯಾರು ಯಾರು ಭಟ್ರು? ನಂಬರ್ 1 ನೆನಪಾಕಿದವರು. ಹ್ಞೂ, ಅಷ್ಟೇ. ಹ್ಞೂ, ನನ್ನ ಮಗಳು ಶಿವಲ್ಯ, ಅವಳ ಹೆಸರು ಶಿವಲ್ಯ ಅಂತ ಅಂದ್ಬಿಟ್ಟು ಒಂದು ದಿನ ಹತ್ತಿದ್ದು ನಾನು ನೋಡಿಲ್ಲಪ್ಪ. ಅಷ್ಟು ಆ್ಯಕ್ಟಿವ್ ಆಗಿರ್ತಾಳೆ, ಓಡಾಡ್ತಾ ಇರ್ತಾಳೆ, ಒಂದು ಕಡೆ ಕುತ್ಕೊಳೋದಿಲ್ಲ, ಒಂದು ಸುಮ್ಮನೆ ಇರಲ್ಲ, ತೀಟ ಮಾಡ್ತಾ ಇರ್ತಾಳೆ, ಅದು ಮಾಡ್ತಾ ಇರ್ತಾಳೆ, ಇದು ಮಾಡ್ತಾಳೆ. ಊಟಕ್ಕೂ ಅಷ್ಟೇ ತಿನ್ನಿಸ್ಬೇಕು, ತುದುಕಬೇಕು, ಏನಿಲ್ಲ. ಏನೋ ಊಟ ಮಾಡ್ತಿದ್ದೆ ಕೈ ಹಾಕ್ಕೊಂಡು ತಿಂತಾ ಇರ್ತಾಳೆ. ಅವಳಕ್ಕೆ ತಟ್ಟೆಗೆ ಹಾಕ್ಕೊಟ್ಬಿಟ್ರೆ ಅವಳೇ ಆರಾಮಾಗಿ ಕುತ್ಕೊಂಡು ತಿಂತಾಳೆ. ಒಂದು ಗಲಾಟೆ ಇಲ್ಲ, ಒಂದು ದಂಪ ಇಲ್ಲ, ಒಂದು ದಾದ ಇಲ್ಲ, ಅಷ್ಟು ಚೆನ್ನಾಗಿ ಇರ್ತಾಳೆ. ಇನ್ನೂ 1.5 ವರ್ಷ ಇವಳಿಗಿನ್ನೂ ವಯಸ್ಸು. 1 ವರ್ಷ 9 ತಿಂಗಳು 6 ತಿಂಗಳು 8 ತಿಂಗಳು ಆಗಿದೆ ಅಷ್ಟೇ ಇವಳಿಗೆ. ಅಷ್ಟು ಆ್ಯಕ್ಟಿವ್ ಆಗಿದ್ದಾಳೆ. ಹತ್ತಬೇಕು ನೋಡ್ಬೇಕಂತ ಅವಳು. ಹತ್ತಬೇಕಾ? ನೋಡ್ದಾ? ಬರ್ತಾಳೆ ಇದಕ್ಕೆ. ಏನು ಮಾಡ್ತೈತೆ ತಾತ? ಚಿಚಿ ಮಾಡ್ತೈತೆ ತಾತ? ಏನು ಮಾಡ್ತೈತಮ್ಮ? ಏನು ಮಾಡ್ತೈತೆ ತಾತ? ತಾತ ಯಾರಮ್ಮ? ತಾತ, ಅಜ್ಜಿ, 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 ಅಮ್ಮ, 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 ಅಣ್ಣ, 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 ತಾತ ಎಲ್ಲಿಲ್ಲ. ಫೈನಲ್ ಆಗಿ ಊಟ ಎಲ್ಲ, ಅಡುಗೆ ಎಲ್ಲ ರೆಡಿಯಾಗಿದೆ. ಅಡುಗೆ ಎಲ್ಲ ಅಪ್ಪ ನಿಂತ್ಕೊಂಡೆಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಅಷ್ಟಾಗಿ ಏನು ಎಲ್ಪೇ ಮಾಡಲಿಲ್ಲ. ಅಪ್ಪ ಅದೇ ಅಂತ ಇದು ಬರ್ತೀನಿ ಹೆಲ್ಪ್ ಮಾಡ್ತೀನಿ ಅಂದವಳು ಎಲ್ಲೇ ಹೋಗ್ಬಿಟ್ಟೆ ಅಂತ ಅಂದ್ಬಿಟ್ಟು ನಾನು ಮಾಡಲಿಲ್ಲ. ಪಾಪ ಅಕ್ಷತಳಿಗೂ ಅವಳಿಗೂ ಕೂಡ ಕೆಲಸ ಇತ್ತು. ಆ ಕೆಲಸದ ಮಧ್ಯದಲ್ಲಿ ಬಂದು ಕೆಲಸ ಮಾಡಿಕೊಟ್ಟು ಹೋಗ್ತಾಯಿದ್ಲು. ಅವಳು ಕೆಲಸ ಮಾಡ್ತಿದ್ದಾಳೆ, ಅಂದರೆ ನಮ್ಮ ಅಪ್ಪನ ಸೊಸೆ ಕೆಲಸ ಮಾಡಿಕೊಂಡು, ಅವಳು ಕೆಲಸ ರಜಾ ಇಲ್ಲದಲ್ಲೇ ಅವಳು ಕೆಲಸ ಮಾಡಿಕೊಂಡು ಅಲ್ಲಿ ಬಂದು ಅಡುಗೆ ಮನೆಗೆ ಬಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟು ಹೋಗ್ತಿದ್ಲು. ಅಪ್ಪನೇ ಎಲ್ಲ ಮಾಡ್ಕೊಂಡು ಮಾಡೋದು, ಏನು ಜಾಸ್ತಿ ಟೈಮ್ ತೊಗೊಳೋದಿಲ್ಲ. ಅಪ್ಪ ಜಾಸ್ತಿ ಬೇಗ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ನೋಡ್ಬೋದು ಎಲ್ಲ ರೆಡಿ ಇದೆ, ಎಲ್ಲರೂ ಊಟ ಮಾಡಿ ಇನ್ನು ಹೊರಡೋದಷ್ಟೇ ನಾವು ಕೆಲಸ. ನೋಡ್ಬೋದು ಅಪ್ಪ ಏನು ಮಾಡಿ ಚಪಾತಿ ಅಮ್ಮ ಮಾಡಿದೆ. ಚಪಾತಿ ಮಾಡಿದ್ದಾರೆ, ಚಿಕನ್ ಫ್ರೈ, ಮಟನ್ ಫ್ರೈ ಮಾಡಿದ್ದಾರೆ, ಕಬಾಬು, ಫಿಶ್ ಫ್ರೈ ಎಲ್ಲ ರೆಡಿಯಾಗಿದೆ. ಊಟ ಮಾಡೋದು, ಇನ್ನೆಲ್ಲ ಅವ್ರ ಮನೆ ಕಡೆ ಹೊರಡೋದಷ್ಟೇ. ನೋಡೋದಲ್ಲ ಯಾವ ರೀತಿ ಸಲ ಅಪ್ಪನ ಮನೆಯಲ್ಲಿ ಪೂಜೆ ಎಲ್ಲ ಆಯಿತು ಅನ್ನೋದು ನಿಮಗೆ ತೋರಿಸಿದ್ದೀನಿ. ನಾವು ಮಹಾಲ ಅಮಾವಾಸ್ಯೆನೇ ಇದೇ ರೀತಿ ಮಾಡೋದು. ತುಂಬ ದಿನದಿಂದ ಅಂದ್ಕೊತಿದ್ದೆ ಈ ವಿಡಿಯೋ ಅಂತ ಮಾಡೋಣ ಅಂತ ಅಂದ್ಕೊಂಡು. ಈ ವಿಡಿಯೋ ಯಾವಾಗಾದ್ರೂ ಮೆಮೊರಿಗಿರುತ್ತೆ ಅಂತ ಇವಾಗ ವಿಡಿಯೋ ಮಾಡೋದಕ್ಕೆ ಇವಾಗ ಟೈಮ್ ಸಿಕ್ತು. ನೋಡ್ಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.